ಹಾಯ್ ಹಲೋ ಗುಡ್ ಮಾರ್ನಿಂಗ್. ಇವತ್ತು ಯಾಕೋ ಮೂಡ್ ಬರೋಬ್ಬರಿ ಇಲ್ಲ ಅಂದರೂ ಇವತ್ತು ದೇವರು ಊರಾಗೊಬ್ರ ಸಚಿನ್ ಲೋಗ ಅಂತೇಳಿ ದೇವ್ರು ಕರ್ಕೊಂಡಾರ ಮನೆಗೆ ಭಕ್ತರು. ಅಲ್ಲಿ ದೇವ್ರಿಗೆ ಹೋದ್ರೆ ಮೂಡ ಚೇಂಜ್ ಆಗ್ಬೋದು ಅಂತೇಳಿ ಕಿಸಂದ್ರೆ ಇನ್ನೇನು ಗಿಚ್ಚನಾಗ ರೆಡಿ ಹಾಕಿಸ್ರೆ ಬಾವನಂಗೆ ದೇವ್ರ ಗುಡಿಗೆ ಬಂದ ದೇವ್ರ ಗುಡಿಗೆ ಬಂದು ನೋಡಿದ್ರಾಗ ಹೊಸಟಿ ದೇವ್ರು ಒಂದು ಬಂದು ಕೂತಿತ್ತು. ನಮ್ಮ ದೇವ್ರು ಅಂತೂ ಫುಲ್ ರೆಡಿ ಆಗಿತ್ತು. ರೆಡಿಯಾಗಿ ಎಲ್ಲ ಪಲ್ಲೆಗಳಿಗಿಟ್ರು. ಹಂಗೆ ಡೊಳ್ಳು ಬಾರ್ಸಕತ್ತಾರ. ಡೊಳ್ಳು ಇನ್ನೇನು ಹರಿದು ಬೀಳ್ತಾವ ನಂಗೆ ಬಾರ್ಸಕತ್ತಾರ. ಯಾಕೋ ಹರಿಲಿಲ್ಲ. ಮತ್ತೆ ಅಂತೂ ಹೊಡ್ಯ ಶಣ್ಗನ ಮಜ್ಜಿಗೆ ಮತ್ತೆ ಅಂದ್ರೆ ಒಣ ಹೊಡಿತಾನೆ. ಮತ್ತೆ ವಯಸ್ಸು ಎಟ್ಟಾಗ ಗೊತ್ತಿಲ್ಲ ಕರೆ ಅನಾವತ್ ಹೊಡಿತಾನೆ ಮತ್ತೆ. ಹಂಗೆ ಕಾಕಾನು ಚಾಲೂ ಮಾಡ್ದ. ಡೊಳ್ಳು ಅಂತೂ ಅನಾವತ್ ಕಡಿತಾರು. ಹಂಗೆ ಕಾಕಾನು ಒಂದೊಂದು ಇರೋ ಹೇಳಿ ಬಂದಬಿಟ್ಟ. ಹಂಗೆ ಫುಲ್ ಗಿಚ್ಚನಂಗೆ ಬಾರಿಸ್ತಾರೆ ಡೊಳ್ಳು. ಗುಡಿಯಾಗಂತೂ ಫುಲ್ ಡೊಳ್ಳಿನ ಸೌಂಡೇ ಕಳ್ಸಕತ್ತಿತ್ತು. ಅಣ್ಣನು ನಾನು ಬರ್ಸ್ನತ್ ಹೊಂಟೆ ಬಿಟ್ಟ. ಮಾಳು ಬಂದ. ಮಾಳು ನಾ ಬರ್ಸ್ತೀನಿ ಸರಿ ತಮ್ಮ ಅಂದ. ಹಂಗೆ ಅವೇನು ಕೇಳೋಲ್ಪ ಹುಡುಗ. ಹಂಗೆ ಹೊಂಟ ಮಾಳು ನೋಡಕತ್ತಾನ. ಮಾಳು ಇನ್ನೇನು ನಾ ಬರ್ಸ್ತೀನಿ ಸರಿ ಅಂತ ಹೊಂಟ ನೋಡ್ರಿ ಮಾಳು ಹೆಂಗೆ ಬರ್ಸ್ತಾನೆ. ಮಾಳು ಡೊಳ್ಳಿಗೆ ಹೊಡಿ ಪೋರ್ಸಿಗೆ ಇನ್ನೇನು ಡೊಳ್ಳು ಹರಿದು ಬೀಳ್ತೈತೆ ಅನ್ನೋದು ನಾ ಅಂದ್ಕೊಂಡಿದ್ನಿ. ಅಂತೂ ಡೊಳ್ಳು ಹರಿದು ಬೀಳಲಿಲ್ಲ. ಹಂಗೆ ಇವ್ರೇನು ಮಸ್ತ್ ಬಾರಿಸ್ತಾರೆ ಅಂತ ಹೇಳಿ ಇನ್ನೇನು ಪೂಜೆ ಚಾಲು ಆಯಿತು. ನಮ್ಮ ಮಹಾರಾಜರು ಎಲ್ಲ ಒಳಗೆ ಪೂಜೆ ಮಾಡ್ಕಿಸ್ತಾರೆ. ಹೊರಗೋಗಿ ಅವರು ದೇವರಿಗೆ ಪೂಜೆ ಮಾಡಿ, ಹೊಸಟಿ ದೇವರಿಗೆ, ಲಕ್ಕಮ್ಮ ದೇವಿಗೆ ಪೂಜೆ ಮಾಡಿ, ನಮ್ಮ ಮೋಕ್ಷಿದ್ದಗೂ ಪೂಜೆ ಮಾಡಿ, ಫುಲ್ ಆರತಿ ಗೀತಿ ಮಾಡಿ ಇನ್ನೇನು ದೇವರ ಎಬ್ಸು ಕಾರ್ಯಕ್ರಮ ಐತಿ. ಹಂಗೆ ಶಂಖ ಒಂದು ಊದಿದ್ರು. ಶಂಖ ಊದ್ಕಿಸಿದ್ರೆ ಇನ್ನೇನು ದೇವ್ರ ಎಬ್ಬಿಸ್ಕಿಸಿದ್ರೆ ತೆಳಗೆ ಕಳಿಸಿ ಆ ಕಡೆ ಮುಂದೆ ಕಳಿಸಿ ನಾವು ಗಿರ್ಮಲ್ ಮಾಮ ಮತ್ತು ಎಲ್ಲರೂ ಈ ಕಡೆ ನಡ್ಬರ್ಕಿನ ದಾಸ್ ಬರ್ಬೇಕಂತ ಮಾಡೀವಿ. ನಡ್ಬರ್ಕಿನ ದಾಸ್ ಬರೋದ್ರಾಗ ದೇವ್ರು ಇನ್ನೇನು ಬಂದಿದ್ದಿಲ್ಲ. ಹಂಗೆ ಗಿರ್ಮಲ್ ಮಾವರು ಹಿಂದೆ ಬರಕತ್ತಾರ. ಹಂಗೆ ಕಲ್ಲುಮ್ಮವರು ಇರಲಿ ನಮ್ದೊಂದು ಉದ್ರಿ ಪೋಸ್ ಅಂತ ಹೇಳಿ ಕಿಸಿದ್ರೆ ಅವರೊಂದು ಉದ್ರಿ ಪೋಸ್ ಕೊಟ್ಟರು. ಹಂಗೆ ಮುಂದೆ ಹಿಂಗೆ ಅಕ್ಷಾಗ ಬಂದುಬಿಟ್ಟರು. ನಾವು ಹಿಂಗೆ ಸ್ವತ್ತು ಹೊಡೆದು ಕಿಸಿದ್ರೆ ಯಾಕಂದ್ರೆ ಇನ್ನೂ ದೇವ್ರ ಬರೋಲಾಗಿತ್ತು. ಯಾಕಂದ್ರೆ ಡೋಳು ಬಾರಿಸೋರು ಅವ್ರ ಮುಂದೆ ಫುಲ್ ಅವ್ರ ಪ್ರದರ್ಶನ ತೋರ್ಸಕತ್ತಾರ. ಯಾವತ್ತೂ ದೇವ್ರ ಭಕ್ತರ ಮನೆಗೆ ಎಷ್ಟು ವಿಜೃಂಭಣೆಯಿಂದ ಹೋಗಿರಲಿಲ್ಲ. ನಮ್ಮ ಸಚಿನ್ ಲೋಗಾವಿ ಅವರು ಅವರ ಮನೆಗೆ ತುಂಬ ವಿಜೃಂಭಣೆಯಿಂದ ದೇವರನ್ನ ಕರ್ಸ್ಕೊಂಡಾರ. ಹಂಗೆ ಎರಡೂ ದೇವರುಗಳು ಲಕ್ಕಮ್ಮ ದೇವಿ ಹೊಸಟ್ಟಿ ಮತ್ತು ಇಟ್ಟಂಗ್ಯಾಳದ ಮೋಕ್ಷದ ಇಬ್ಬರು ಭಾಳ ವಿಜೃಂಭಣೆಯಿಂದ ಹೊಂಟಾರ. ಊರಾಂದ ಹಚ್ಕಿಸಂದ್ರೆ ಅವ್ರದ್ದು ಮನೆ ಊರಾಗೈತಿ. ಹಂಗೆ ದೇವ್ರು ಬಂದು ಕಿಸಂದ್ರೆ ಅವ್ರ ಮನೆ ಅಂತೇಳಿ ಕೂತ ಗಂಗೆ ಸಿತಾಳ ಮಾಡ್ಕಿಸಂದ್ರೆ ಇನ್ನೇನು ಒಳಗೆ ಬಂದು ಕಿಸಂದ್ರೆ ಫುಲ್ ಡೆಕೋರೇಷನ್ ಮಾಡಿದ್ರು. ಕುಣ್ಸಾಕ ನಾವು ಸ್ವಲ್ಪ ಹಾರಿಲೆ ಹೂವಿಲೆ ಫುಲ್ ಡೆಕೋರೇಷನ್ ಮಾಡ್ಕಿಸಿ ದೇವ್ರ ಮೆಟ್ಟಿಗೆ ಹಚ್ಕಿಸಿಂದ್ರ ಊಟ ಗಿಟ್ಟ ಎಲ್ಲರಿಗೆ ಊಟಕ್ಕೆ ನೀಡಿ ನಾವು ಊಟ ಮಾಡ್ಕಿಸಿಂದ್ರ ನಮ್ಮ ಮನೆಗೆ ಬಂದೇವು ಅಂತ ಹೇಳಿ ಇವತ್ತಿನ ಲಾಗಿನ್ಲಿ ಮುಗಿಸ್ತೇವೆ. ಜೈ ರೈತ.